ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಕ್ವಶನ್ ನೋಡಿ, ವಿ ಪ್ರಿಪೇರ್ ಟು ಲೆಂಡ್ 8,000 rupees for 3 years at rate of interest rate of 10% per annum, but at the time of lending he lent less amount, due to which his total gain decreases by 450 rupees. Then find the amount he reduced from initial amount. ಇನಿಷಿಯಲ್ ಅಮೌಂಟ್ ಎಷ್ಟು ರಿಡ್ಯೂಸ್ ಮಾಡ್ತಾ ಇದ್ದಾನೆ ಅಂತ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ವಿ ಪ್ರಿಪೇರ್ 8,000 rupees 3 ಇಯರ್ಸು 10% ಅಂದಾಗ 30%, 8,000 240 ಬರುತ್ತೆ. ದೆನ್ ಬಟ್ ದ ಟೈಮ್ ಆಫ್ ಲೆಂಡಿಂಗ್ ಹಿ ಲೆಂಡ್ ಲೆಸ್ ಅಮೌಂಟ್ ಅಂದರೆ 8,000 ಮೈನಸ್ಸು 100% ತೊಗೊಳ್ತೀವಿ. 100%, ಓಕೆ. 100%, 8,000 3 ಇಯರ್ಸು ಅಂದಾಗ 10%ಗೆ 30% ಬರುತ್ತೆ. ಸೇಮ್ 8,000 30%ಗೆ 240 ಮೈನಸ್ 100 30% ಬರುತ್ತೆ. ಇದು ನೋಡಿ, ಈ ಡಿಫ್ರೆನ್ಸ್ ಬರುತ್ತೆ. ಡಿಫ್ರೆನ್ಸ್ ವ್ಯಾಲ್ಯೂ 450 ರೆಡ್ಯೂಸ್ ಆಗಿರೋದು. 240 ಮೈನಸ್ 240 ಮೈನಸ್ 30% ಈಸ್ ಈಕ್ವಲ್ ಟು 450 ರೆಡ್ಯೂಸ್ಡ್ ಅಮೌಂಟ್. ಸೊ ಡಿಫ್ರೆನ್ಸ್ ರೆಡ್ಯೂಸ್ಡ್ ಬೈ 44 ಎಷ್ಟಿದು, ಸಾರಿ, ಡಿಕ್ರೀಸ್ ಬೈ 450 rupees. ಡಿಫ್ರೆನ್ಸ್ ಇದೆ, ಡಿಕ್ರೀಸ್ ಅಮೌಂಟ್ 450 rupees. ನೋಡಿ, ಪ್ಲಸ್ 240 ಮೈನಸ್ 240 ಕ್ಯಾನ್ಸಲ್ಲು, ಮೈನಸ್ 30% ಈಸ್ ಈಕ್ವಲ್ ಟು 450. 0 ಕ್ಯಾನ್ಸಲ್, 3 1 ಟೈಮ್ಸು, 3 5 ಟೈಮ್ಸು. ಪರ್ಸೆಂಟೇಜ್ ಈಸ್ ಈಕ್ವಲ್ ಟು 15 ಅಂದಾಗ ಪ್ಲಸ್ ಪರ್ಸೆಂಟೇಜ್ ಎಲ್ಲ ಪ್ಲಸ್ 2 zeros ಆ್ಯಡ್ ಮಾಡಿದ್ರೆ ನಮ್ಗೆ 1,500 ಬರುತ್ತೆ. 1,500 ನಮಗೆ ರೆಡ್ಯೂಸ್ಡ್ ಅಮೌಂಟ್. ಎಷ್ಟು? 1,500 ರೆಡ್ಯೂಸ್ಡ್ ಅಮೌಂಟು. ಆಪ್ಷನ್ ಸಿ ರೈಟ್ ಆನ್ಸರು.